ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿನ ಯಾವ ಚಕ್ರವು ಸಂತಾನೋತ್ಪತ್ತಿ, ಸೃಜನಶೀಲತೆ ಹಾಗೂ ಪ್ರಣಯದ ವಿಷಯಗಳಿಗೆ ಸಂಬಂಧಿಸಿದೆ? ಆಪ್ಷನ್ಸ್: ಎ ಸ್ವಾದಿಷ್ಠಾನ ಚಕ್ರ, ಬಿ ಸಹಸ್ರ ಚಕ್ರ, ಸಿ ವಿಶುದ್ಧಿ ಚಕ್ರ, ಡಿ ಮಣಿಪುರ ಚಕ್ರ. ಸರಿಯಾದ ಉತ್ತರ ಆಪ್ಷನ್ ಎ ಸ್ವಾದಿಷ್ಠಾನ ಚಕ್ರ. ಜನನಾಂಗದ ಹಿಂಭಾಗದಲ್ಲಿ ಇರುವ ಚಕ್ರವನ್ನು ಸ್ವಾದಿಷ್ಠಾನ ಚಕ್ರ ಎಂದು ಕರೆಯುವರು. ಇದು ಮಾನವನ ದೇಹದಲ್ಲಿ ಇರುವ ಎರಡನೇ ಚಕ್ರ. ಈ ಚಕ್ರವು ಸಂತಾನೋತ್ಪತ್ತಿ, ಸೃಜನಶೀಲತೆ, ಅಧಿಕ ಚಟುವಟಿಕೆ ಹಾಗೂ ಪ್ರಣಯದ ವಿಷಯಗಳಿಗೆ ಸಂಬಂಧಿಸಿರುತ್ತದೆ. ವ್ಯಕ್ತಿ ಲೈಂಗಿಕವಾದ ಗೀಳನ್ನು ಹೊಂದಿದ್ದರೆ ಸೃಜನಾತ್ಮಕವಾಗಿ ಏನನ್ನೂ ಮಾಡುವುದಿಲ್ಲ. ಅದೇ ರೀತಿ ವ್ಯಕ್ತಿ ಸೃಜನಶೀಲತೆಯಲ್ಲಿ ತಲ್ಲೀನನಾಗಿದ್ದಾನೆ ಅಥವಾ ಸೃಜನಾತ್ಮಕ ಚಟುವಟಿಕೆಯಿಂದ ಕೂಡಿದ್ದಾನೆ ಎಂದಾಗ ಕಾಮ ಅಥವಾ ಲೈಂಗಿಕತೆಯ ಸಂಗತಿಗಳು ಮರೆಯಾಗಿರುತ್ತವೆ. ಹಾಗಾಗಿ ಈ ಚಕ್ರದ ಶಕ್ತಿಯು ಸೃಜನಶೀಲ ಮತ್ತು ಸಂತಾನೋತ್ಪತ್ತಿಯ ಪ್ರವೃತ್ತಿಯನ್ನು ಪ್ರಕಟಪಡಿಸುವುದು. ಈ ಚಕ್ರ ನೀರಿನೊಂದಿಗೆ ಸಂಬಂಧವನ್ನು ಪಡೆದುಕೊಂಡಿದೆ ಎಂದು ಹೇಳಲಾಗುವುದು. ಎರಡನೇ ಪ್ರಶ್ನೆ, ಯಾವುದನ್ನು ತಿಂದ ತಕ್ಷಣ ನೀರು ಕುಡಿಯುವುದು ಆರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ಮೊಟ್ಟೆ, ಬಿ ಮುದ್ದೆ, ಸಿ ಕಡಲೆ ಬೀಜ, ಡಿ ಡೈರಿ ಉತ್ಪನ್ನ. ಸರಿಯಾದ ಉತ್ತರ ಆಪ್ಷನ್ ಸಿ ಕಡಲೆ ಬೀಜ. ಕಡಲೆ ಬೀಜದಲ್ಲಿ ಎಣ್ಣೆಯ ಅಂಶ ಅಧಿಕವಾಗಿರುವುದರಿಂದ ನೀರು ಕುಡಿದರೆ ಕೊಬ್ಬಿನ ಆಮ್ಲಗಳು ಸರಿಯಾಗಿ ಜೀರ್ಣವಾಗದೆ ಹಾಗೆ ಉಳಿದು ರಕ್ತನಾಳಗಳಲ್ಲಿ ಒಂದು ರೀತಿಯ ಪದರಗಳನ್ನು ಏರ್ಪಾಡು ಮಾಡುತ್ತವೆ. ಇದರಿಂದ ರಕ್ತ ಸಂಚಾರಕ್ಕೆ ತೊಂದರೆಯುಂಟಾಗುತ್ತದೆ ಹಾಗೂ ಕಡಲೆ ಬೀಜಗಳು ದೇಹದಲ್ಲಿ ತಾಪಮಾನವನ್ನು ಹೆಚ್ಚು ಮಾಡುತ್ತವೆ. ಆದ್ದರಿಂದಲೇ ಸಾಮಾನ್ಯವಾಗಿ ನೀವು ನೋಡಿರುವಂತೆ ಚಳಿಗಾಲದಲ್ಲಿ ಮಾತ್ರ ಹಸಿ ಕಡಲೆ ಬೀಜಗಳು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಲಭ್ಯವಿರುತ್ತವೆ. ಕಡಲೆ ಬೀಜಗಳನ್ನು ತಿಂದ ತಕ್ಷಣ ನೀರು ಕುಡಿಯುವುದರಿಂದ ದೇಹದಲ್ಲಿ ಅಷ್ಟೋ ಇಷ್ಟೋ ಉತ್ಪತ್ತಿಯಾದ ಬಿಸಿಯ ಪ್ರಮಾಣವು ತಗ್ಗುತ್ತದೆ ಎಂಬ ಕಾರಣಕ್ಕೆ ಕಡಲೆ ಬೀಜವನ್ನು ತಿಂದ ತಕ್ಷಣ ನೀರು ಕುಡಿಯಬಾರದು ಎಂದು ಹೇಳಲಾಗುತ್ತದೆ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಕರ್ನಾಟಕ, ಬಿ ಮಹಾರಾಷ್ಟ್ರ, ಸಿ ತಮಿಳುನಾಡು, ಡಿ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಭಾರತವು ವಿಶ್ವದ ಅತಿ ದೊಡ್ಡ ಕಬ್ಬು ಉತ್ಪಾದಕರಲ್ಲಿ ಒಂದಾಗಿದೆ. ಜಾಗತಿಕ ಉತ್ಪಾದನೆಯಲ್ಲಿ ಗಮನಾರ್ಹ ಪಾಲನ್ನು ಹೊಂದಿದೆ. ಭಾರತದ ಕಬ್ಬು ಉತ್ಪಾದನೆಯಲ್ಲಿ ಸಿಂಹ ಪಾಲು ಉತ್ತರ ಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಂದ ಬರುತ್ತವೆ. ಒಟ್ಟಾರೆಯಾಗಿ ಒಟ್ಟು ಉತ್ಪಾದನೆಗೆ ಗಣನೀಯ ಪ್ರಮಾಣದಲ್ಲಿ 80% ಕೊಡುಗೆ ನೀಡುತ್ತದೆ. ವಾರ್ಷಿಕವಾಗಿ ಸರಾಸರಿ 61.32 ಮಿಲಿಯನ್ ಮೆಟ್ರಿಕ್ ಟನ್ ಕೊಡುಗೆ ನೀಡುತ್ತದೆ. ಈ ಸ್ಥಿರ ಪ್ರದರ್ಶನವು ಭಾರತದ ಒಟ್ಟಾರೆ ಕಬ್ಬು ಕೃಷಿಯಲ್ಲಿ ರಾಜ್ಯದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತದ ಒಟ್ಟಾರೆ ಕಬ್ಬು ಉತ್ಪಾದನೆಯಲ್ಲಿ ಮತ್ತು ದೇಶದ ಸಕ್ಕರೆ ಮತ್ತು ಎಥನಾಲ್ ಉದ್ಯಮಗಳಲ್ಲಿ ಮಹಾರಾಷ್ಟ್ರದ ಪಾತ್ರವು ಸಾಕಷ್ಟಿದೆ. ನಾಲ್ಕನೇ ಪ್ರಶ್ನೆ, ಥೈರಾಯ್ಡ್ ಮಾತ್ರೆಯನ್ನು ತೆಗೆದುಕೊಂಡು ಎಷ್ಟು ಗಂಟೆಯವರೆಗೆ ಏನನ್ನು ತಿನ್ನಬಾರದು ಎನ್ನುತ್ತಾರೆ? ಆಪ್ಷನ್ಸ್: ಎ 20 ನಿಮಿಷ, ಬಿ ಅರ್ಧ ಗಂಟೆ, ಸಿ 45 ನಿಮಿಷ, ಡಿ 1 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಡಿ 1 ಗಂಟೆ. ಥೈರಾಯ್ಡ್ ಔಷಧಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬೇಕು ಮತ್ತು 50 ನಿಮಿಷಗಳ ಕಾಲ ಏನನ್ನೂ ತಿನ್ನಬಾರದು. ಆದರೆ ಆಗಾಗ್ಗೆ ರೋಗಿಗಳು 10 ರಿಂದ 15 ನಿಮಿಷಗಳ ಒಳಗೆ ಏನನ್ನಾದರೂ ತಿನ್ನುತ್ತಾರೆ. ಹೈಪೋಥೈರಾಯ್ಡಿಸಮ್ ಔಷಧಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬೇಕು. ಆದರೆ ಹೈಪರ್ ಥೈರಾಯ್ಡಿಸಮ್ ಔಷಧಿಯನ್ನು ಯಾವುದೇ ಸಮಯದಲ್ಲಿ ತೆಗೆದುಕೊಳ್ಳಬಹುದು. ಹೆಚ್ಚಾಗಿ ವೈದ್ಯರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಥೈರಾಯ್ಡ್ ಔಷಧಿಗಳನ್ನು ತೆಗೆದುಕೊಳ್ಳಲು ಶಿಫಾರಸು ಮಾಡುತ್ತಾರೆ. ಸಾಮಾನ್ಯವಾಗಿ ಬೇರೆ ಯಾವುದನ್ನಾದರೂ ತಿನ್ನುವ ಅಥವಾ ಕುಡಿಯುವ 50 ನಿಮಿಷಗಳ ಕಾಲ ಏನನ್ನೂ ತಿನ್ನಬಾರದು. ಇದರ ಬದಲಾಗಿ ಮೊದಲು ಬರೀ ನೀರನ್ನು ಮಾತ್ರ ಕುಡಿಯಬೇಕು. ಇದು ಔಷಧಿಯನ್ನು ಉತ್ತಮವಾಗಿ ಹೀರಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇನ್ನು ಮುಖ್ಯವಾಗಿ ಯಾವುದೇ ಆಂಟಾಸಿಡ್ಗಳು ಅಥವಾ ಇತರ ಔಷಧಿಗಳನ್ನು ಸೇವಿಸುವುದನ್ನು ತಪ್ಪಿಸುವುದು ಉತ್ತಮ, ಏಕೆಂದರೆ ಅವು ಥೈರಾಯ್ಡ್ ಔಷಧಿಗಳ ಹೀರಿಕೊಳ್ಳುವಿಕೆಗೆ ಅಡ್ಡಿಯಾಗುತ್ತವೆ. ಐದನೇ ಪ್ರಶ್ನೆ, ಯಾವ ಜೀವಿಯನ್ನು ಸಾಕುವುದರಿಂದ ಶ್ವಾಸಕೋಶಕ್ಕೆ ಹಾನಿಯಾಗುವಂತಹ ಸಮಸ್ಯೆಗಳು ಕಂಡುಬರುತ್ತವೆ? ಆಪ್ಷನ್ಸ್: ಎ ಗಿಳಿ, ಬಿ ನಾಯಿ, ಸಿ ಬೆಕ್ಕು, ಡಿ ಪಾರಿವಾಳ. ಸರಿಯಾದ ಉತ್ತರ ಆಪ್ಷನ್ ಡಿ ಪಾರಿವಾಳ. ಪಾರಿವಾಳದ ಹಿಕ್ಕೆಗಳು ಚಾವಣಿಗಳು ಮತ್ತು ಬಾಲ್ಕನಿಗಳನ್ನು ಕಲುಷಿತಗೊಳಿಸುತ್ತವೆ. ಅಷ್ಟೇ ಅಲ್ಲ, ಮನುಷ್ಯರ ಶ್ವಾಸಕೋಶವನ್ನು ಸಹ ಹಾನಿಗೊಳಿಸುತ್ತವೆ. ಈ ಕಾರಣದಿಂದಾಗಿ ಹೈಪರ್ ಸೆನ್ಸಿಟಿವಿಟಿ ನ್ಯೂಮೋನಿಟಿಸ್ ಬರುವ ಅಪಾಯವಿದೆ.
ಏವಿಯನ್ ಪ್ರತಿಜನಕಗಳು ಪಾರಿವಾಳದ ಹಿಕ್ಕೆಗಳಲ್ಲಿ ಇರುತ್ತವೆ. ಅವು ಅಪಾಯಕಾರಿ. ಇವು ಗಾಳಿಯ ಮೂಲಕ ಮೂಗನ್ನು ಪ್ರವೇಶಿಸುತ್ತವೆ. ಉಸಿರಾಟದ ಮೂಲಕ ಶ್ವಾಸಕೋಶವನ್ನು ತಲುಪಿ ಶ್ವಾಸಕೋಶದ ಅಂಗಾಂಶವನ್ನು ಹಾನಿಗೊಳಿಸುತ್ತವೆ. ಪಾರಿವಾಳಗಳಿಗೆ ಆಹಾರ ನೀಡುವವರ ಶ್ವಾಸಕೋಶಗಳು ಬೇಗನೆ ಹಾಳಾಗಲು ಇದೇ ಕಾರಣ. ಇದರಿಂದ ಉಸಿರಾಟದ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಮತ್ತು ದೇಹದಲ್ಲಿ ಆಮ್ಲಜನಕದ ಕೊರತೆ ಕೂಡ ಕಂಡುಬರುತ್ತದೆ. 6ನೇ ಪ್ರಶ್ನೆ, ಭಾರತದ ಸಕ್ಕರೆ ಬಟ್ಟಲು ಎಂದು ಕರೆಯಲ್ಪಡುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ರಾಜಸ್ಥಾನ್, ಬಿ ಉತ್ತರ ಪ್ರದೇಶ್, ಸಿ ಕೇರಳ, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ್. ಉತ್ತರ ಪ್ರದೇಶವನ್ನು ಸಕ್ಕರೆ ಬಟ್ಟಲು ಎಂದು ಕರೆಯಲಾಗುತ್ತದೆ. ಇದಕ್ಕೆ ಕಾರಣವೆಂದರೆ ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುತ್ತದೆ. ಉತ್ತರ ಪ್ರದೇಶವು ಕಬ್ಬು ಕೃಷಿಗೆ ಅನುಕೂಲಕರವಾದ ಹವಾಮಾನ ಮತ್ತು ಮಣ್ಣನ್ನು ಹೊಂದಿದೆ. ಉತ್ತರ ಪ್ರದೇಶದಲ್ಲಿ ಕಬ್ಬು ಬೆಳೆಯುವುದರಿಂದ ರಾಜ್ಯದ ಆರ್ಥಿಕತೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ. ಕಬ್ಬು ಉತ್ಪಾದನೆಯು ಸಕ್ಕರೆ ಉದ್ಯಮಕ್ಕೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ. ಇದು ಉತ್ತರ ಪ್ರದೇಶದ ಪ್ರಮುಖ ಉದ್ಯಮವಾಗಿದೆ. 7ನೇ ಪ್ರಶ್ನೆ, ಫ್ರಿಡ್ಜ್ನಲ್ಲಿ ಆಹಾರವು ದೀರ್ಘಕಾಲದವರೆಗೂ ತಾಜಾವಾಗಿರಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಈರುಳ್ಳಿ, ಬಿ ಪುದೀನ, ಸಿ ವೆನಿಗರ್, ಡಿ ನಿಂಬೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆಹಣ್ಣು. ಹೆಚ್ಚಿನ ಆಹಾರ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿ ಇಡಲಾಗುತ್ತದೆ. ಆದರೆ ರೆಫ್ರಿಜರೇಟರ್ನಲ್ಲಿ ಇರಿಸಿದ ನಂತರವೂ ಕೆಲವು ಪದಾರ್ಥಗಳು ಬೇಗನೆ ಹಾಳಾಗುತ್ತವೆ. ಅಂತಹ ಸಮಯದಲ್ಲಿ ನಿಂಬೆಯನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು ಬಳಸಬಹುದು. ನಿಂಬೆಯಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಅವು ಆಹಾರ ಪದಾರ್ಥಗಳನ್ನು ದೀರ್ಘಕಾಲದವರೆಗೆ ಕೊಳೆಯದಂತೆ ರಕ್ಷಿಸುತ್ತವೆ ಮತ್ತು ಅವುಗಳನ್ನು ತಾಜಾವಾಗಿರಿಸುತ್ತವೆ. ಆದರೆ ರೆಫ್ರಿಜರೇಟರ್ನಲ್ಲಿ ಇಡಲು ಯಾವಾಗಲೂ ತಾಜಾ, ಸ್ವಚ್ಛವಾದ ನಿಂಬೆಯನ್ನು ಮಾತ್ರ ಬಳಸುವುದು ಉತ್ತಮ. 8ನೇ ಪ್ರಶ್ನೆ, ಬರೀ ಸಕ್ಕರೆ ಮಾತ್ರವಲ್ಲದೆ ಮತ್ಯಾವ ಆಹಾರವನ್ನು ತಿನ್ನುವುದರಿಂದಲೂ ಸಕ್ಕರೆ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಅನ್ನ, ಬಿ ಸಂಸ್ಕರಿಸಿದ ಹಿಟ್ಟು, ಸಿ ಕರಿದ ಆಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಿಳಿ ಅನ್ನ ತಿನ್ನಲು ಸಿಹಿಯಾಗಿಲ್ಲದಿದ್ದರೂ ಇದು ಮಧುಮೇಹ ರೋಗಿಗಳಿಗೆ ಒಳ್ಳೆಯದಲ್ಲ. ಇದನ್ನು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗಬಹುದು. ನೀವು ಪ್ರತಿದಿನ ಹೆಚ್ಚಿನ ಪ್ರಮಾಣದಲ್ಲಿ ಬಿಳಿ ಅನ್ನವನ್ನು ಸೇವಿಸುತ್ತಿದ್ದರೆ ಅದನ್ನು ತಪ್ಪಿಸಲು ಪ್ರಯತ್ನಿಸಿ. ಬಿಳಿ ಅನ್ನದಲ್ಲಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಇರುವುದರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನು ಸಂಸ್ಕರಿಸಿದ ಹಿಟ್ಟು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದರಿಂದ ಮೈದಾದಿಂದ ತಯಾರಿಸಲಾಗಿರುವ ಬಿಳಿ ಬ್ರೆಡ್, ಬಿಸ್ಕತ್ತುಗಳು, ಪಾಸ್ತಾ ಅಥವಾ ಸಮೋಸಾಗಳು ಮಧುಮೇಹ ರೋಗಿಗಳ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಈ ಕಾರಣದಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ಕಷ್ಟಕರವಾಗಿರುತ್ತದೆ. ಸಂಸ್ಕರಿಸಿದ ಹಿಟ್ಟಿನಿಂದ ತಯಾರಿಸಿದ ಆಹಾರಗಳಲ್ಲಿಯೂ ಪೋಷಕಾಂಶಗಳ ಕೊರತೆ ಇರುತ್ತದೆ. ಇನ್ನು ಕೊನೆಯದಾಗಿ ಹೆಚ್ಚು ಕರಿದ ಆಹಾರ ಅನಾರೋಗ್ಯಕರವಾಗುತ್ತದೆ. ವಿಶೇಷವಾಗಿ ಮಧುಮೇಹ ರೋಗಿಗಳು ಇದರಿಂದ ದೂರವಿರಬೇಕು. ಇದರಿಂದಾಗಿ ಅವರ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗಬಹುದು, ಕೊಲೆಸ್ಟ್ರಾಲ್ ಮಟ್ಟವೂ ಹೆಚ್ಚಾಗಬಹುದು ಮತ್ತು ಮಲಬದ್ಧತೆ ಕೂಡ ಅವರನ್ನು ಕಾಡಬಹುದು. ಇದಿಷ್ಟೇ ಅಲ್ಲದೆ ಮಧುಮೇಹ ಇಲ್ಲದಿದ್ದರೂ ಸಹ ಇವುಗಳಿಂದ ಮಧುಮೇಹ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ. 9ನೇ ಪ್ರಶ್ನೆ, ಬ್ರಹ್ಮಾಂಡದ ಇತಿಹಾಸವನ್ನು ಸೃಷ್ಟಿಯಿಂದ ವಿನಾಶದವರೆಗೆ ವಿವರಿಸುವಲ್ಲಿ ಯಾರ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ? ಆಪ್ಷನ್ಸ್: ಎ ಶ್ರೀಕೃಷ್ಣ, ಬಿ ವಾಲ್ಮೀಕಿ, ಸಿ ವೇದವ್ಯಾಸರು, ಡಿ ಬ್ರಹ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ ವೇದವ್ಯಾಸರು. ವೇದವ್ಯಾಸ ಕೃಷ್ಣ ದ್ವೈಪಾಯನ ಎಂದು ಕರೆಯಲ್ಪಡುವ ಭಾರತೀಯ ಸಾಹಿತ್ಯ ಮತ್ತು ತತ್ವಶಾಸ್ತ್ರದಲ್ಲಿ ಪೌರಾಣಿಕ ವ್ಯಕ್ತಿಯಾಗಿದ್ದು ಮಹಾನ್ ಋಷಿ ಎಂದು ಪೂಜಿಸಲ್ಪಟ್ಟಿದ್ದಾರೆ ಮತ್ತು ಪ್ರಾಚೀನ ಭಾರತದ 2 ಪ್ರಮುಖ ಸಂಸ್ಕೃತ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತದ ಲೇಖಕ ಎಂದು ಸಾಂಪ್ರದಾಯಿಕವಾಗಿ ಪರಿಗಣಿಸಲಾಗಿದೆ. ವ್ಯಾಸ ಎಂಬ ಹೆಸರು ಸಂಸ್ಕೃತದಲ್ಲಿ ಸಂಕಲನಕಾರ ಎಂದರ್ಥ. ವೇದಗಳು, ಪ್ರಾಚೀನ ಹಿಂದೂ ಧರ್ಮಗ್ರಂಥಗಳು ಮತ್ತು ಪುರಾಣಗಳು ಬ್ರಹ್ಮಾಂಡದ ಇತಿಹಾಸವನ್ನು ಸೃಷ್ಟಿಯಿಂದ ವಿನಾಶದವರೆಗೆ ವಿವರಿಸುವ ಪ್ರಾಚೀನ ಭಾರತೀಯ ಗ್ರಂಥಗಳನ್ನು ಸಂಕಲಿಸುವಲ್ಲಿ ಅವರ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ. ಭಾರತೀಯ ಸಾಹಿತ್ಯ ಮತ್ತು ತತ್ವಶಾಸ್ತ್ರಕ್ಕೆ ವ್ಯಾಸ ಅವರ ಕೊಡುಗೆಯು ಸಂಕಲನಕಾರನ ಪಾತ್ರವನ್ನು ಮೀರಿ ವಿಸ್ತರಿಸಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.